ಸೊ ಹಾಯ್ ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಡೀತಾ ಇರುವಂಥ RCB ಮತ್ತು DC. ಸೊ ಹೋಮ್ ಗ್ರೌಂಡ್ DCಯಲ್ಲಿ ನಡೀತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ. ಸೊ ಇನ್ನೇನು ಪ್ರೀವಿಯಸ್ ಎಷ್ಟು 2018 ಆಡಿರೋಂಥ ಬಂದು ಹಿಸ್ಟ್ರಿನ ನೋಡೋದು ಹೋದರೆ, ಆಡಿರೋ 31 ಮ್ಯಾಚಲ್ಲಿ RCB ಗೆದ್ದಿರೋದು 19 ಮ್ಯಾಚ್, ಬಟ್ DC ಅವರು ಗೆದ್ದಿರೋದು ಬರೀ 12 ಮ್ಯಾಚು. ಸೊ ನೀವು ಹಿಸ್ಟ್ರಿ ಪ್ರಕಾರ ಫ್ಯೂ ರೆಕಾರ್ಡ್ಸ್ ಪ್ರೀ ರೆಕಾರ್ಡ್ಸ್ಗೆ ಹೋದರೆ ನೀವು ಹೈಯೆಸ್ಟ್ ಗೆದ್ದಿರೋದು ಕ್ವಾಲಿಫೈ ಆಗಿ ಈಚೆ ಬಂದಿರೋದು RCB ಅವರು 19 ಮ್ಯಾಚನ್ನು ಗೆದ್ದು ಬಂದಿರೋದು. ಸೊ ಇನ್ನು ನಮ್ಮ RCB ಮತ್ತು DCಗೆ ಏನು ಟೀಮ್ ಲೈನಪ್ನ ನೋಡೋಕ್ಕೆ ಬರೋದಾದರೆ, RCB ಏನಿದೆ ಸೇಮ್ ಲೈನಪ್ನ ಫಾಲೋನ ಮಾಡ್ತಾ ಇದ್ದಾರೆ. ಫಸ್ಟ್ ಓಪನಿಂಗ್ಸಲ್ಲಿ ಪಿಲ್ ಸಾಲ್ಟ್ ಮತ್ತು ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್, ರಜತ್ ಪಡಿತ್ತರ್ ಮತ್ತು ಜಿತೇಶ್ ಶರ್ಮಾ. ಬ್ಯಾಟಿಂಗ್ ಲೈನಪ್ಪಲ್ಲಿ ಯಾವುದೇ ಥರದ ಚೇಂಜಸ್ನ ಇಲ್ಲಿ ನಾವು ಕಾಣೋಕ್ಕೆ ಆಗೋದಿಲ್ಲ. ಇನ್ನು ಬೌಲಿಂಗ್ ಲೈನಪ್ಪಲ್ಲೂ ಕೂಡ ಸೇಮ್ ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಶೆಫರ್ಡ್ ಆಗಿರ್ಬೋದು, ಭೂವಿ ಆಗಿರ್ಬೋದು ಮತ್ತು ಹ್ಯಾಜಲ್ವುಡ್ ಹಾಗೂ ಯಶ್ ದಯಾಲ್. ಪ್ರೀವಿಯಸ್ ಮ್ಯಾಚಲ್ಲಿ ನೋಡಿರ್ಬೋದು, ಹ್ಯಾಜಲ್ವುಡ್ ಮತ್ತು ಭೂವಿ ಒಳ್ಳೆ ಬೌಲಿಂಗ್ನ ಹಾಕಿ ಲಾಸ್ಟ್ ಮ್ಯಾಚಸಲ್ಲಿ ಮ್ಯಾಚ್ನ ಓನ್ ಮಾಡಿಸಿರೋದು, ಗೆಲ್ಸಿರೋದು. ಅದರಲ್ಲೂ ಹೋಮ್ ಗ್ರೌಂಡು ಗೆಲ್ಲಲ್ಲ ಅನ್ನೋ ಒಂದು ಭರವಸೆಯಲ್ಲಿ ಇದ್ದರು ಜನ, ಬಟ್ ಅದಕ್ಕೆ ಇಲ್ಲ, ಹೋಮ್ ಗ್ರೌಂಡಲ್ಲಿ ಕೂಡ ನಾವು ಗೆಲ್ತೀವಿ ಅಂತ ಫಸ್ಟ್ ಟೈಮ್ ಈ 2025 ಹೋಮ್ ಗ್ರೌಂಡಲ್ಲಿ ಗೆದ್ದು ತೋರಿಸಿರೋದು. ಇನ್ನು RCBಲಿ ಯಾವುದೇ ತರಹದಂಥ ಚೇಂಜಸ್ನ ಬ್ಯಾಟಿಂಗಲ್ಲಿ ಆಗಲಿ ಬೌಲಿಂಗ್ ಲೈನಪ್ಪಲ್ಲಿ ತರೋದು ಕಾಣುವುದಿಲ್ಲ. ಈಗ ನಮ್ಮ DC ಕಡೆ ಬ್ಯಾಟಿಂಗ್ ಲೈನಪ್ನ ನೋಡೋದಾದರೆ, ಅಭಿಷೇಕ್ ಪೋರಲ್ ಮತ್ತು ಕರುಣ್ ನಾಯರ್ ಮತ್ತು ರಾಹುಲ್, ಅಕ್ಷರ್ ಪಟೇಲ್, ಸ್ಟಬ್ಸ್ ಮತ್ತು ಇನ್ನೇನು ನಮ್ಮ ಅವರ ಬೌಲಿಂಗಲ್ಲಿ ನೋಡೋದೇ ಆದರೆ ವಿಪಿರಾಜ್ ನಿಗಮ್ ಇದ್ದಾರೆ, ಮಿಚೆಲ್ ಸ್ಟಾರ್ಕ್ ಅವರಿದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಚಮೇರ ಮತ್ತು ಮುಖೇಶ್ ಅವರಿದ್ದಾರೆ. ಇನ್ನು ಇವರು DCಲಿ ಮೇಜರ್ ಪಾಯಿಂಟ್ಸ್ ನಮ್ಗೆ ಏನು ಆಗ್ಬೋದಪ್ಪ ಅಂದರೆ, ಬ್ಯಾಟಿಂಗ್ ಲೈನಪ್ಪಲ್ಲಿ ನಮಗೆ ಕರುಣ್ ನಾಯರ್ ಮತ್ತು KL ರಾಹುಲ್ ಹಾಗೂ ಅಕ್ಷರ್ ಪಟೇಲ್. ಇವರು 3 ಜನ ಒಳ್ಳೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಇರೋದು. ಇವರು ನಮಗೆ ಬರೋ ಇವತ್ತಿನ ಮ್ಯಾಚಲ್ಲಿ ನಮಗೆ ಸ್ವಲ್ಪ ಅಡ್ಡ ಆಗಬಹುದು. ನೆಕ್ಸ್ಟ್ ಇವನ್ನ ಬೌಲಿಂಗ್ ಲೈನಪ್ಪಲ್ಲಿ ಬಂತಂದರೆ ಕುಲ್ದೀಪ್ ಯಾದವ್ ಹೈಯೆಸ್ಟು ವಿಕೆಟ್ಸ್ನ ತೊಗೊಂಡಿರೋದು ಇವರು DC ಟೀಮಲ್ಲಿ. ಮತ್ತು ಇವರ ಜೊತೆ ಮಿಚೆಲ್ ಸ್ಟಾರ್ಕು. ಅವರಿಬ್ಬರು ಸೇರಿಬಿಟ್ರೆ ಬೌಲಿಂಗ್ ಲೈನಪ್ನೇ ಹೆಂಗೆ ಅಂದರೆ ಉಡಾಯಿಸ್ಬಿಡ್ತಾರೆ ವಿಕೆಟ್ಸ್ಗಳ್ನ. ಇವರಿಬ್ಬರನ್ನ ಓವರ್ಸ್ನಲ್ಲಿ ನಮ್ಮ RCB ಅವರು ನೋಡಿ ಆಡಬೇಕಾಗ್ತದೆ. ಇನ್ನೇನು ನಮ್ಮ RCBಲೇನು ಅಂತ ಹೇಳಂತ ಇಲ್ಲ. 9 ಮ್ಯಾಚಲ್ಲಿ ಗೆದ್ದಿರೋದು 6 ಮ್ಯಾಚಸ್ಸು. ಏನು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಲೈನಪ್ಪಲ್ಲಿ ಸೇಮ್ ಇದ್ದಾರೆ. ನಮ್ಮ RCB ಬ್ಯಾಟಿಂಗ್ ಲೈನಪ್ಪಲ್ಲಿ ಏನಿದೆ, ಪಿಲ್ ಸಾಲ್ಟ್ ಆಗಿ ಕೊಹ್ಲಿ ಆಗಿರ್ಬೋದು, ಸೇಮ್ ಆರ್ಡ್ರಲ್ಲಿ ಆಡ್ತಾ ಪಾರ್ಟ್ನರ್ಶಿಪ್ಪಲ್ಲಿ ಒಂದು 80+ ಇವತ್ತು ಮಾಡಬೇಕಾಗುತ್ತೆ. ಕ್ರೂಷಿಯಲ್ ಮ್ಯಾಚ್. ಯಾಕೆಂದರೆ ಲಾಸ್ಟ್ ಮ್ಯಾಚ್ ರೈವಲ್ರಿ ಕೂಡ ಇತ್ತು. KL ರಾಹುಲ್ ಅವರು ಕಾಂತಾರ ಮೂವಿಯ ಒಂದು ಶೋನ ಮಾಡಿಬಿಟ್ಟು ಹೋಗಿದ್ದು. ಬಟ್ ಈಗ ವಿರಾಟ್ ಕೊಹ್ಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ವಿರಾಟ್ ಕೊಹ್ಲಿ ಅಂತ ಈಗ ಫಸ್ಟ್ ಅದಕ್ಕೆಲ್ಲ ರಿಪ್ಲೈ ಕೊಡೋರು, ಬಟ್ ಈಗ ಅಷ್ಟು ರಿಪ್ಲೈನ ಅವರು ಕೊಡ್ತಾ ಇಲ್ಲ ಮ್ಯಾಚಸ್ಗಳಲ್ಲಿ. ಇಟ್ಸ್ ಒನ್ ಟೈಪ್ ಆಫ್ ಮೆಚುರಿಟಿನ ಏನೋ ಗೊತ್ತಿಲ್ಲ. ಅವ್ರು ಏನೋ ವಿಕೆಟ್ ಆಯಿತು ಅಂದರೆ ಅಥವಾ ಒಂದು 6-4 ಹೊಡೆದ್ರೆ ಆಗ ಜಸ್ಟ್ ಎಂಜಾಯ್ಮೆಂಟ್ ಮಾಡ್ತಾರೆ. ಬಟ್ ಸುಮ್ಮನೆ ಹೋಗಿ ರೈವಲ್ರಿ ಥರ ಅದನ್ನು ಶೋ ಆಫ್ ಮಾಡೋದು, ಆ ಥರ ಎಲ್ಲ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಮಾಡ್ತಾ ಇಲ್ಲ. ಅದೊಂದು ಅವ್ರಿಗೂ ಮೈಂಡ್ ಥಿಂಕಿಂಗ್ ಗೊತ್ತಾಗಿರುತ್ತೆ. ಇದರಿಂದ ನಾವೇನಿಲ್ಲ, ಕಪ್ ಗೆಲ್ಲೋದು ನಮ್ಮ ಗೋಲ್ ಆಗಿರುತ್ತೆ. ಈ ಎಂಜಾಯ್ಮೆಂಟ್ಸ್ ಏನಿರಲ್ಲ ಅನ್ನೋದು. ಇನ್ನು ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ದೇವದತ್ ಪಡಿಕ್ಕಲ್, ರಜತ್ ಪಡಿತ್ತರ್ ಅವರು ಇರೋದು. ಜಿತೇಶ್ ಶರ್ಮಾ ಅವರು ಇರ್ಬೋದು. ಇನ್ನು ಬೌಲಿಂಗ್ ಲೈನಪ್ಪಲ್ಲಿ ಶ್ರೇಯಸ್ ಅವ್ರನ್ನ ಏನಾದರೂ ಆಡಿಸ್ತಾರೆ ಅನ್ನೋದು ಇವತ್ತು ಡೌಟ್ ಇದೆ. ಯಾಕೆಂದರೆ ಇಲ್ಲಿ ಶೆಫರ್ಡ್ ಅವರು ಇದ್ದಾರೆ. ಹೋದ ಲಾಸ್ಟ್ ಮ್ಯಾಚಸಲ್ಲಿ ದೇವದತ್ ಪಡಿಕ್ಕಲ್ನ ಬೆಂಚಲ್ಲಿ ಕೂರಿಸಿ ನೆಕ್ಸ್ಟ್ ಮತ್ತೆ ರೀಜಾಯ್ನ್ ಆಗಿ ತಗೊಂಡಿದ್ದು. ನೋಡೋಣ. ನೆಕ್ಸ್ಟು ಇನ್ನು ಟಾರ್ಗೆಟ್ ವಿಷಯಕ್ಕೆ, ಇನ್ ಕೇಸ್ ಏನಾದರೂ RCB ಟಾಸನ್ನು ಸೋತಾರೆ, ಬ್ಯಾಟಿಂಗ್ನ ತೊಗೊಂಡ್ರೆ ಓಕೆ ಗುಡ್. ಯಾಕೆ ಪ್ರೀವಿಯಸ್ ಮ್ಯಾಚಸಲ್ಲಿ ಬೇರೆ ಟೀಮ್ಗಳು ಆಡಿರೋ 6 ಮ್ಯಾಚಸ್ ಟಾಸು ಲಾಸ್ ಆಗಿ ಬ್ಯಾಟಿಂಗ್ ತಗೊಂಡಿರೋರು ವಿನ್ನಿಂಗ್ ಪ್ರಾಬಬಿಲಿಟಿ ಇಲ್ಲಿ ಜಾಸ್ತಿ ಇದೆ. ಇವತ್ತು ಟಾಸು ಮ್ಯಾಟ್ರ್ ಆಗಲ್ಲ. ನಾವು ಆಡುವ ಆಟ ಇವತ್ತು ಇಲ್ಲಿ ಮ್ಯಾಟರ್ ಆಗೋದು. ನೆಕ್ಸ್ಟ್ ಇನ್ನೇನು ಬಂತು ಅಂದರೆ, KL ರಾಹುಲ್ ಅವರು ಹೇಳಿದ್ನಲ್ಲ, ಪ್ರೀವಿಯಸ್ ಮ್ಯಾಚಲ್ಲಿ ಕೊಟ್ಟಿರೋದು ಒಂದು ಶೋ ಇದೆಯಲ್ಲ, ಆ ಶೋನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊತಾರೆ ಇವತ್ತು RCB ಟೀಮ್ನವರು. ಹೋಮ್ ಗ್ರೌಂಡಲ್ಲಿ ಬಂದು ಹಿಂಗೆ ಕರ್ನಾಟಕದ ಹುಡುಗ ಅಂತ ಏನು ಆಡೋಗಿದ್ದಾರೆ. ಇಟ್ಸ್ ಓಕೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೇಜಾರು ಇತ್ತು ಅನಿಸುತ್ತೆ. ಈಚೆ ಹಾಕಿದ್ದಾರೆ. ಬಟ್ ಇವತ್ತಿನ ಮ್ಯಾಚ್ RCB ಮತ್ತು DC ಕ್ರೂಷಿಯಲ್ ಮ್ಯಾಚ್ ಅಂತ ಹೇಳ್ಬೋದು. ಅದೇ ನೀವೇನೋ ಟಾರ್ಗೆಟ್ಗೆ ಫಸ್ಟ್ RCB ಬಂತು ಅಂದರೆ 200+ ಇಲ್ಲಿ ಹೊಡಿಬೇಕಾಗುತ್ತೆ. ಇನ್ನೊಂದು, ಇವತ್ತು ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ
ಮಾಡ್ತಾರೆ ಅನ್ನೋದೊಂದು ನಮಗೆ ಗೆಸ್ ಇದೆ. ಸೊ ಕಾದು ನೋಡೋಣ ಇವತ್ತಿನ ಮ್ಯಾಚ್ನ. RCB ಮತ್ತು DC. ಸೊ ಡೆಲ್ಲಿಯಲ್ಲಿ ನಡೀತಿರುವಂಥ ಮ್ಯಾಚ್ ಸಂಜೆ 7:00. ಸೊ ನೋಡ್ತಾ ಚಿಲ್ ಮಾಡ್ತಾ ಸಂಡೇ ಮ್ಯಾಚು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಿನಿ. ಯಾಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಆದಷ್ಟು ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಕ್ಕೆ ಫ್ರೆಂಡ್ಸ್. ಥ್ಯಾಂಕ್ ಯು.